ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಆರಾಮಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಜವಾಬ್ದಾರಿ ತಗೊಂಡು ಬಿಸ್ನೆಸ್ ಮಾಡ್ತಿದ್ದೀರಾ, ಫಾರಿನ್ ಹೋಗಿ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡ್ತೀರಾ. ಈಗಿನ ಕಾಲದ ಮಕ್ಕಳಲ್ಲಿ ಇಂಥ ಜವಾಬ್ದಾರಿ ತಗೊಳ್ಳೋದು ತುಂಬ ಅಪರೂಪ. ಈಗಿನ ಕಾಲದ ಹುಡುಗರು ಹುಡುಗಾಟಿಕೆ ಜಾಸ್ತಿ, ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡ್ತಾ ಬದುಕಕ್ಕೆ ನೋಡ್ತಾರೆ. ಅಂಥವ್ರ ಮಧ್ಯದಲ್ಲಿ ನಿಮ್ಮನ್ನು, ನನ್ನ ಮಗಳು ಶುಭನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಯ್ಯೋ ಅಂಕಲ್, ಅದರಲ್ಲಿ ಏನಿದೆ ಅಂಕಲ್? ನಿಮ್ಮಂಥ ದೊಡ್ಡವ್ರು 4 ಮಾತು ಹೇಳಿದರೆ ಅವರೇ ಬದುಕೋ ದಾರಿ ತೋರಿಸ್ತಾರೆ. ನಾನು ಆ ದಾರಿಲಿ ನಡೀತೀನಿ ಅಷ್ಟೇ. ಕಾಮು, ಅಲ್ಲೋಡೆ, ಎಷ್ಟು ನಯ, ಎಷ್ಟು ವಿನಯ, ದೊಡ್ಡವ್ರಂದ್ರೆ ಎಷ್ಟು ಗೌರವ. ಈಗಿನ ಕಾಲದ ಮಕ್ಕಳಿರ್ತಾರೆ, 24 ಗಂಟೆ ಮೊಬೈಲ್ ಹಿಡ್ಕೊಂಡಿರ್ತಾರೆ, ಮುಂದೆ ಹೇಳಿದ ಮಾತು ಕೇಳಲ್ಲ. ಆದರೆ ಈ ಹುಡುಗ ನೋಡು, ಅನಾಥ ಆದರೂ ಎಷ್ಟು ಸಂಸ್ಕಾರವಂತ. ನಾವು ಅದೃಷ್ಟ ಮಾಡಿದ್ವಿ ಕಣೆ. ಅದಕ್ಕೆ ನಮ್ಮ ಗೌತಮ್ ದಿವಾನು ಅಷ್ಟೇ, ಅಪ್ಪ ಅಮ್ಮ ಇಲ್ಲ ಅಂದರೂ ತುಂಬ ಕಷ್ಟಪಟ್ಟು ಅವ್ರ ಕಾಲ ಮೇಲೆ ಅವರೇ ನಿಂತು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಫುಲ್ ಫೇಮಸ್ ಆಗಿಬಿಟ್ರು. ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ, ನಾನು ಯಾಕೆ ಫೇಮಸ್ ಆಗಲಿಲ್ಲ? ನಮ್ಮ ಶುಭಾನು ಅಷ್ಟೇ, ನಿಮ್ಮ ಹಾಗೇನೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ನಮ್ಮ ಮನೆಗೆ ಒಂಥರ ಗಂಡು ಮಗ ಇದ್ದಾಗೆ. ಅದಕ್ಕೆ ಅವಳನ್ನು ಕೇಳಿದೆ ನಾವು ಯಾವ ನಿರ್ಧಾರನೂ ತಗೊಳ್ಳೋದೇ ಇಲ್ಲ. ಅಯ್ಯೋ ನೋಡಿ, ಶುಭ ಅಂದಾಗ ನೆನಪಾಯ್ತು, ಅವಳು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಬೇಕು ಅಂತಿದ್ಲು. ಕೆಲಸ ಜಾಸ್ತಿಯಾಗಿ ನಿಮ್ಮ ಹತ್ರ ಮಾತಾಡಿಲ್ಲ. ನಿಮಗೆ ಬೇಜಾರಾಗಿಲ್ಲ ತಾನೆ? ನಿಮ್ಮದು ದೊಡ್ಡ ಗುಣ ಬಿಡಿ. ನೀವಾಗೇ ಹೆಣ್ಣನ್ನು ಕೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಿ, ನಾವೇ ಕಾಯಿಸ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬಿಡಿ, ಕ್ಷಮಿಸಿ. ಅಯ್ಯೋ ಅಂಕಲ್, ದೊಡ್ಡೋರು ನೀವು, ಆ ಥರ ಹೇಳಬೇಡಿ. ಈ ಥರ ಹೇಳಿದರೆ ನನಗೆ ಶ್ರೇಯಸ್ಸಲ್ಲ. ನಿಮ್ಮನ್ನು ಬೇಜಾರು ಮಾಡೋಕ್ಕೆ ಅಂತಲೇ ನಾನು ಬಂದಿರೋದು. ನಾನು ಯಾಕೆ ಬೇಜಾರಾಗ್ತೀನಿ? ಈಗ ನೀವು ಕಾಯಿಸಿ, ಆಮೇಲೆ ನಾನು ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಮುಂದೆ, ಕೋರ್ಟ್ ಮುಂದೆ ಈ ಥರ ಕಾಯಿಸ್ತೀನಿ. ಅಯ್ಯೋ, ದೊಡ್ಡ ಗುಣನಪ್ಪ ನಿಂದು. ನಮ್ಮಂಥ ಬಡವರ ಮನೆ ಹೆಣ್ಣಿಗೆ ಇಷ್ಟು ಕಾಯ್ತಾ ಇದೆಯಲ್ಲ. ಅಯ್ಯೋ ಅಂಕಲ್, ಇದ್ರಲ್ಲಿ ದೊಡ್ಡತನ ಏನು ಬಂತು? ಮಹಾಲಕ್ಷ್ಮಿ ಅಂತ ಹೆಣ್ಣನ್ನು ಕೊಡ್ತಿದ್ದೀರಾ. ಇಂಥ ಒಳ್ಳೆ ಮನೆತನ ಈ ಹೆಣ್ಣು ಸಿಗೋಕೆ ನಾನು ಪುಣ್ಯ ಮಾಡಿದ್ದೀನಿ ಅಂಕಲ್. ಅದಕ್ಕೆ ಅಂಕಲ್ ಅವತ್ತು ನೋಡಿದ ಕೂಡಲೇ ಇಷ್ಟಪಟ್ಬಿಟ್ಟೆ. ನನಗೆ ಶ್ರುತಿಯವ್ರ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ. ಮತ್ತು ನೀವು ಬೇಜಾರಾಗಬೇಡಿ, ಆಯಿತಾ? ಅಯ್ಯೋ ಇಲ್ಲಪ್ಪ, ನೀವು ಬಂದರೆ ನಾವೆಲ್ಲ ತುಂಬ ಖುಷಿ ಪಡ್ತೀವಿ. ಅಯ್ಯೋ, ನನಗೆ ಯಾಕೆ ಹೀಗಾಗ್ತಿದೆ? ಎಲ್ಲಿ ನೋಡಿದ್ರು ಅವ್ರ ಹೆಸರೇ ಕೇಳಿಸುತ್ತೆ, ಎಲ್ಲಿ ನೋಡಿದ್ರು ಅವ್ರ ಮುಖನೇ ಕಾಣಿಸುತ್ತೆ. ಅವ್ರ ಮುಖ ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ. ಇದು 2ನೇ ಸತಿ ನಾನು ಈ ಥರ ರಿಯಾಕ್ಟ್ ಮಾಡ್ತಿರೋದು. ನನ್ನ ಮನಸ್ಸೇನಾದ್ರೂ ಅವ್ರನ್ನ ಇಷ್ಟಪಡ್ತಿದ್ಯಾ? ಚೇಚೆ, ಹಾಗಾಗ್ಬಾರ್ದು. ನೋಡು, ಇವಾಗ್ಲೂ ಅವರು ಅಲ್ಲಿ ನಿಂತು ನಗೋ ತರ ಅನಿಸ್ತಿದೆ. ನನಗ್ ಹುಚ್ಚಿಡ್ದಿದೆ. ಅವ್ರ ಹೆಸರು ಕೇಳಿದ್ರು ನಗು ಬರುತ್ತೆ, ಅವ್ರ ಮುಖ ನೋಡಿದ್ರು ನಗು ಬರುತ್ತೆ. ಎಲ್ಲಿ ನೋಡಿದ್ರು ಅವ್ರ ಹೆಸರು ಕೇಳಿಸುತ್ತೆ, ಎಲ್ಲಿ ಹೋದ್ರು ಅವ್ರ ಮುಖನೇ ಕಾಣಿಸುತ್ತೆ. ನನಗೇನೋ ಆಗಿದೆ. ಹಲೋ, ಇನ್ನು 10 ಮಿನಿಟ್ಸ್ ರೀಚ್ ಆಗ್ತೇನೆ. ಇಲ್ಲ ನಾನು ಡ್ರೈವ್ ಮಾಡ್ತಿಲ್ಲ. ಡ್ರೈವ್ ಮಾಡಿಬಿಡಿ ಅಂತ ಹೇಳಿದ್ದಾರೆ ಡಾಕ್ಟರ್. ಯಾಕೆಂದರೆ ಇನ್ನೂ ಪೇಯ್ನ್ ಮತ್ತು ಗಾಯ ರಿಕವರ್ ಆಗಬೇಕಲ್ಲ, ಹಾಗಾಗಿ. ಇಲ್ಲ, ನಮ್ಮ ಡ್ಯಾಡಿ ಕಾರಲ್ಲಿ ಬರ್ತಾ ಇದ್ದೀನಿ. ಅಂದರೆ ಡ್ರೈವರ್ ಇದೆ. ಎಸ್. ಇನ್ನೂ ಲೇಟಾಗಿ ಹೋದರೆ ಎಲ್ಲ ಹಾಳಾಗೋಗುತ್ತೆ. ಶುಭ ಹತ್ರ ಇವತ್ತೇನೇ ಆಗಲಿ ಮಾತಾಡಲೇಬೇಕು. ಶುಭ ಖಂಡಿತ ನನಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಅವಳ ಹೆಲ್ಪಿಂದಾನೇ ನಾವಿಬ್ಬರು ಒಂದಾಗೋಕ್ಕೆ ಸಾಧ್ಯ. ನೀವು ಕರೆ ಮಾಡುತ್ತಿರುವ ಕಸ್ಟಮರ್ ಈಗ ಕಾರ್ಯನಿರತರಾಗಿದ್ದಾರೆ. ಛೇ, ಈ ಯುಕ್ತ ಯಾಕೆ ಬೆಳಿಗ್ಗೆಯಿಂದ ಫೋನ್ ಪಿಕ್ ಮಾಡ್ತಾ ಇಲ್ಲ? ನನ್ನ ಟೆನ್ಷನ್ ಇವಳಿಗೆ ಅರ್ಥನೇ ಆಗಲ್ಲ. ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ. ಚೂರು ಜೋರಾಗಿ ಮಾತಾಡಿದ್ರೆ ಸಾಕು, ಈ ಹುಡುಗಿರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಟೆನ್ಷನ್ ಯಾವಾಗ ಅರ್ಥ ಆಗುತ್ತೋ ಏನೋ.
ಅಯ್ಯಯ್ಯೋ ಇವನ ಇವನ್ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ ನಂದು. ಗ್ರಾಚಾರ ಬಿಡಿಸ್ಬಿಡ್ತಾನೆ. ನೋಡ್ಕೊಂಡೋಗೋ. ವಾಟ್ಸ್ ರಾಂಗ್ ವಿತ್ ಮೀ? ನಾನು ಕೋಪನೇ ಮಾಡ್ಕೊಳ್ಳಿಲ್ವಲ್ಲ ಈಗ. ಇಷ್ಟು ಕಾಮಾಗಿ ಮಾತಾಡೋಣ ನಾನು. ನೋವುದೇ ನಾನು ಯಾಕೆ ಅವನಿಗೇನೋ ಬೈಲೇ ಇಲ್ಲ. ಇವಾಗೆ ಬೈದೆ ಅನ್ನೋ ಗಿಲ್ಟು ನನ್ನ ಈ ಥರ ಚೇಂಜ್ ಮಾಡಿದ್ಯಾ? ನೋ ಬೇ, ಫಸ್ಟಿಗೆ ಗಿಲ್ಟ್ನ ಸರಿ ಮಾಡ್ಕೋಬೇಕು. ಬಟ್ ಅದು ಅವ್ನಿಗೇನು ಏಟ್ ಆಯ್ತಾ ಏನೋ ಹೊರಟೆ ಹೋದ. ಜಸ್ಟ್ ಮಿಸ್, ಇಲ್ಲ ಅಂದಿದ್ದು. ಇವನು ಯಾರು? ಬಂದ ಬಿದ್ದ, ಮೊಬೈಲ್ ಬೀಳ್ಸ್ಕೊಂಡ, ಓಡೋದ. ಎಂತ ಕೆಲಸ ಆಗೋಯ್ತು. ನನ್ನ ಮೊಬೈಲ್ ಅಲ್ಲೇ ಬಿದ್ದುಬಿಟ್ಟಿದೆ. ಅದೇನಾದ್ರೂ ಅವನ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಅಷ್ಟೇ.